ಕತ್ತಲು ಸಮೀಪಿಸುತ್ತಿತ್ತು. ಅದೊಂಥರ ನಿರ್ಜನ ಪ್ರದೇಶ. ತೀರಾ ಜನಸಂಚಾರವೇನೂ ಇರಲಿಲ್ಲ. ಒಂದಿಷ್ಟು ಜನರಿದ್ದರೂ ಕತ್ತಲು ಸಮೀಪಿಸುತ್ತಿದ್ದಂತೆ ಎಲ್ಲರೂ ಮರೆಯಾಗಿದ್ದರು. ಆ ಒಂಟಿ ಮರದ ಕೆಳಗೆ ಒಂಟಿಯಾಗಿ ಅಳುಮೊರೆ ಹಾಕಿಕೊಂಡು ಕುಳಿತಿದ್ದಾಳೆ ಸಾನ್ವಿ. ಕೈಯಲ್ಲೊಂದು ಸಣ್ಣ ಬ್ಯಾಗ್, ಒಂದಿಷ್ಟು ಹಣ, ಒಂದು ಚಿಕ್ಕ ನೀರು ಬಾಟಲಿ, ಒಂದಿಷ್ಟು ಬಟ್ಟೆ ಬರೆ, ಇದಿಷ್ಟನ್ನು ಹಿಡಿದುಕೊಂಡು ದಾರಿಯಲ್ಲಿ ಹೋಗಿ ಬರುತ್ತಿರುವರನ್ನು ಗಾಬರಿ ಮಿಶ್ರಿತ ನೋಟದಲ್ಲೇ ನೋಡುತ್ತಿದ್ದಳು. ಅವಳಿನ್ನೂ 16 ತುಂಬಿಲ್ಲ. ಈಗಷ್ಟೇ 9ನೇ ತರಗತಿಗೆ ಕಾಲಿಟ್ಟಿದ್ದಳು. ಮನೆಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಅವಳು. ಕಣ್ಣು ತುಂಬ ಕನಸುಗಳನ್ನು ತುಂಬಿಕೊಂಡ ಹುಡುಗಿ ಇಂದು ಅನಾಥವಾಗಿ ರೋಡ್ ಬದಿಯಲ್ಲಿ ಒಂಟಿಯಾಗಿ ಇದ್ದಾಳೆ. ಸಿರಿವಂತರ ಮನೆತನದ ಹುಡುಗಿಗೆ ಯಾವೊಂದು ಕೊರತೆಯೂ ಇರಲಿಲ್ಲ. ಕೇಳಿದ್ದೆಲ್ಲ ಕ್ಷಣಾರ್ಥದಲ್ಲಿ ನೆರವೇರುತ್ತಿತ್ತು. ಯಾವೊಂದು ಕಷ್ಟವೇ ಇಲ್ಲದೆ ಸುಖವಾಗಿ ಬೆಳೆದ ಹುಡುಗಿ ಇಂದು ಅನಾಥಳಂತೆ ಬೀದಿ ಬದಿಯಲ್ಲಿ ಒಂಟಿಯಾಗಿ ಕುಳಿತಿದ್ದಾಳೆ. ಯಾವುದೋ ಒಂದು ಸ್ಮಶಾನದಂತೆ ತೋರುವ ಸ್ಥಳ. ಒಂಟಿಯಾಗಿ ಕುಳಿತಿರುವುದನ್ನು ಕಂಡ ಕೆಲವೊಂದು ಗಂಡಸರು ಅವಳೆಡೆಗೆ ಕೆಟ್ಟ ದೃಷ್ಟಿ ಹರಿಸುತ್ತಿದ್ದರು. ಅವರ ಆ ನೋಟದ ತೀವ್ರತೆಗೆ ಪಾಪದ ಹುಡುಗಿ ಜರ್ಜರಿತಳಾಗಿದ್ದಳು. ಅವಳ ಅಸಹಾಯಕತೆಯನ್ನೇ ಅರಿತ ಯುವಕನೊಬ್ಬ ಅವಳೆಡೆಗೆ ಬಂದು ಅದೊಂಥರ ವಿಚಿತ್ರವಾಗಿ ನಕ್ಕು ಅವಳ ಮೈ ಸವರತೊಡಗಿದಾಗ ಒಮ್ಮೆ ಬೆವತ್ತು ಹೋಗಿದ್ದಳು. ತನ್ನ ಮೈಮೇಲಿದ್ದ ಅವನ ಕೈಯನ್ನು ಕಿತ್ತೆಸೆದು ಗಾಬರಿಂದ ಒಂದೇ ಸಮನೆ ಓಡಿ ಬಂದಿದ್ದಳು. ಅದೆಷ್ಟೋ ದೂರ ಓಡಿ ಬಂದು ಹಿಂತಿರುಗಿ ನೋಡಿದಾಗ ಅವನು ಹಿಂದೆಲ್ಲೂ ಕಾಣದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು. ಮೊದಲ ಬಾರಿ ಪಾಪ ಪ್ರಜ್ಞೆ ಕಾಡಿತ್ತು. ಅಪ್ಪ ಅಮ್ಮನ ಬುದ್ಧಿ ಮಾತನ್ನು ಧಿಕ್ಕರಿಸಿ ಬಂದವಳಿಗೆ ಈಗ ಅನಾಥವಾದ ಭಾವನೆ ಒಂಟಿಯಾದಂತೆ ಅನಿಸಿತ್ತು. ಚಿಕ್ಕಂದಿನಿಂದಲೇ ಕೇಳಿದ್ದನ್ನೆಲ್ಲ ಕೊಡಿಸಿ ಮುದ್ದು ಮಾಡಿ ಬೆಳೆಸಿದ ಹೆತ್ತವರಿಗೆ ತಮ್ಮ ಮುದ್ದು ಮಗಳು ದಾರಿ ತಪ್ಪುತ್ತಿರುವ ಅರಿವಾಗಿ ಒಂದಿಷ್ಟು ಬುದ್ಧಿಮಾತು ಹೇಳಿದ್ದರು. ಬುದ್ಧಿಮಾತು ಕೇಳದ ಮಗಳಿಗೆ ಪೆಟ್ಟಿನ ರುಚಿ ತೋರಿಸಿದಾಗ ಕೆರಳಿದ ಸಾನ್ವಿ ಮನೆ ಬಿಟ್ಟು ಬಂದಿದ್ದಳು. ಈಗ ಅವಳಿಗೆ ಹೊರಗಿನ ಪ್ರಪಂಚದ ಅರಿವಾಗಿತ್ತು. ಚಿನ್ನದ ಪಂಜರದೊಳಗೆ ಹೊರಗಿನ ಪ್ರಪಂಚದ ಅರಿವಿಲ್ಲದವಳಿಗೆ ಇಂಥ ಒಂದು ಸ್ಥಿತಿ ಅನುಭವಿಸುತ್ತೇನೆಂಬ ಯಾವೊಂದು ಅರಿವು ಇರಲಿಲ್ಲ. ಕತ್ತಲು ಸಮೀಪಿಸುತ್ತಿತ್ತು. ಹೊಟ್ಟೆ ಚುರುಗುಟ್ಟುತ್ತಿತ್ತು. ಮಧ್ಯಾಹ್ನ ಒಂದಿಷ್ಟು ಬ್ರೆಡ್, ಐಸ್ ಕ್ರೀಮ್ ತಿಂದಿದ್ದು ಬಿಟ್ಟರೆ ಬೇರೆ ಏನೂ ತಿಂದಿರಲಿಲ್ಲ. ಬಾಯಾರಿಕೆಯಿಂದ ನಾಲಿಗೆ ಒಣಗಿತ್ತು. ಓಡಿ ಓಡಿ ಸುಸ್ತಾದವಳಿಗೆ ಅಲ್ಲೇ ಸಮೀಪದಲ್ಲಿ ಇದ್ದ ಮರದ ಸಮೀಪ ಕುಳಿತಳು. ಕತ್ತಲು ಭಯ ಹುಟ್ಟಿಸುತ್ತಿತ್ತು. ಅಪ್ಪ ಅಮ್ಮ ನೆನಪಾಗಿ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಮನೆಗೆ ಸೇರಿದರೆ ಸಾಕೆನಿಸಿತ್ತು. ಆ ರಸ್ತೆಯ ಎಕ್ಕೆಲದಲ್ಲಿದ್ದ ಸಣ್ಣ ದಾರಿಯಲ್ಲಿ ತನ್ನ ಮನೆಯ ದಾರಿ ಅರಸುತ್ತಾ ಭಯದಿಂದಲೇ ಹೆಜ್ಜೆ ಹಾಕಿದಳು. 1-2 ಹೆಜ್ಜೆ ಇಟ್ಟಿದ್ದಾಳಷ್ಟೆ. ಹಿಂದಿನಿಂದ ಯಾರೋ ಫಾಲೋ ಮಾಡುತ್ತಿರುವಂತೆ ಅನಿಸಿತ್ತು. ಹಿಂದೆ ನೋಡಿದಾಗ ಸ್ವಲ್ಪ ಹೊತ್ತಿನ ಮೊದಲು ಯಾರಿಂದ ತಪ್ಪಿಸಿಕೊಂಡು ಬಂದಿದ್ದಳೋ ಆ ಯುವಕ ಮತ್ತಿಬ್ಬರು ಯುವಕರೊಂದಿಗೆ ಅವಳ ಹಿಂದೆಯೇ ಬರುತ್ತಿದ್ದ. ಸಾನ್ವಿಯ ಎದೆ ಬಡಿತ ಜೋರಾಯಿತು. ಓಡುವಷ್ಟು ತ್ರಾಣವೂ ಇರಲಿಲ್ಲ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಓಡಿದ್ದಳು. ಆದರೆ ಆ ಯುವಕರ ಗುಂಪು ಅವಳ ಹಿಂದೆಯೇ ಓಡಿ ಬಂದಾಗ ಏನು ಮಾಡುವುದೆಂದು ತೋಚಲಿಲ್ಲ. ಆ ಕ್ಷಣಕ್ಕೆ ಓಡಿ ಓಡಿ ಸುಸ್ತಾದವಳಿಗೆ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ತನ್ನೆಲ್ಲ ಆಸೆ ಆಕಾಂಕ್ಷೆ ಬದುಕು ಇಲ್ಲಿಗೆ ಮುಗಿಯಿತು ಅಂದುಕೊಂಡವಳಿಗೆ ದುಃಖದಿಂದ ಕಣ್ಣೀರು ಜಾರಿತ್ತು. ತನ್ನ ಸುತ್ತಲೂ ಆ ಯುವಕರ ಗುಂಪು ಅಶ್ಲೀಲತೆಯಿಂದ ಕೇಕೆ ಹಾಕಿದಾಗ ಸಹಾಯಕ್ಕಾಗಿ ಜೋರಾಗಿ ಕಿರುಚಿದಳು. ಆದರೆ ಅವಳ ಸಹಾಯಕ್ಕೆ ಯಾರೂ ಧಾವಿಸಲಿಲ್ಲ. ಭಯದಿಂದ ಕಣ್ಣು ಮುಚ್ಚಿ ನಿಂತಾಗ ಮುಖದ ಮೇಲೆ ಯಾವುದೋ ಬೆಳಕು ಬಿದ್ದಂತಾಗಿತ್ತು. ಎದುರಿಗೆ ಕಾರು ಬಂದು ನಿಂತಿತ್ತು. ಕಾರನ್ನು ನೋಡಿದವರೇ ಆ ಯುವಕರ ಗುಂಪು ಅಲ್ಲಿಂದ ಪಲಾಯನ ಮಾಡಿತ್ತು. ಸಾನ್ವಿ ಭಯದಿಂದಲೇ ಕಣ್ಣು ತೆರೆದು ನೋಡಿದಾಗ ಎದುರಿಗೆ ಮಗಳನ್ನು ನೋಡಿದ ಖುಷಿಯಲ್ಲಿದ್ದ ಅಪ್ಪ ಅಮ್ಮ ಕಂಡರು. ಅವರನ್ನು ನೋಡಿ ಸಾನ್ವಿ ಖುಷಿಯಿಂದ ಓಡಿ ತಬ್ಬಿಕೊಂಡಳು. ತನಗೆ ಮತ್ತೊಮ್ಮೆ ಪುನರ್ಜನ್ಮ ಸಿಕ್ಕಿದ ಖುಷಿ. ಮಗಳಿಗಾಗಿ ತಾವು ಬೆಳಗ್ಗೆಯಿಂದ ಊಟ ತಿಂಡಿ ತಿನ್ನದೆ ಹುಡುಕುತ್ತಿರುವುದನ್ನು ಕೇಳಿ ಸಾನ್ವಿಗೆ ತಪ್ಪಿನ ಅರಿವಾಗಿತ್ತು. ಅಪ್ಪ ಅಮ್ಮನ ಕಾಲು ಹಿಡಿದು ಕ್ಷಮೆ ಕೇಳಿದ್ದಳು. ಮಗಳು ಸಿಕ್ಕ ಖುಷಿಯಲ್ಲಿ ಅವಳ ತಪ್ಪನ್ನೆಲ್ಲ ಕ್ಷಮಿಸಿದ ಅವರು ಪ್ರೀತಿಯಿಂದಲೇ ಆಲಂಗಿಸಿದರು. ಇನ್ನೆಂದೂ ಇಂಥ ತಪ್ಪು ಮಾಡಲ್ಲ ಸಾನ್ವಿ ಮನಸ್ಸಲ್ಲೇ ಅಂದುಕೊಂಡವಳಿಗೆ ಹೊಸ ಬೆಳಕೊಂದು ಅವಳೆದುರು ಗೋಚರಿಸಿದಂತಾಗಿತ್ತು.